ದೆಹಲಿಯಲ್ಲಿ ಇಂದೇ ಫೈನಲ್ ಆಗುತ್ತಾ ಎಂಎಲ್ಸಿ ಸ್ಥಾನ. ಉಸ್ತುವಾರಿ ಸುರ್ಜೇವಾಲಾ ಭೇಟಿ ಮಾಡಿದ್ದಾರೆ ಸಿಎಂ ಮತ್ತು ಡಿಸಿಎಂ. ದೆಹಲಿಯ ಸುರ್ಜೇವಾಲಾ ನಿವಾಸದಲ್ಲಿ ಭೇಟಿ ಮಾಡಲಾಗಿದೆ. ಸುರ್ಜೇವಾಲಾ ಜೊತೆಗೆ ಎಂಎಲ್ಸಿ ಆಯ್ಕೆ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ಎಂಎಲ್ಸಿ ಆಯ್ಕೆ ಅನ್ನೋದು ಹಾಗೆ ಕಗ್ಗಂಟಾಗೆ ಉಳಿದಿದೆ. ಕೆಲವೊಂದಷ್ಟು ಗೊಂದಲ ಇದೆ, ಅವ್ರು ಬೇಕು ಅವ್ರು ಬೇಡ, ಪಟ್ಟಿ ಬದಲಾವಣೆ ಮಾಡಿ ಇನ್ನೊಂದು ಮತ್ತೊಂದು ಅಂತ. ಬಟ್ ಸಿಎಂ ಮತ್ತು ಡಿಸಿಎಂ ಮಾತ್ರ ಈಗೇನು ಪಟ್ಟಿ ಕೊಟ್ಟಿದ್ದೀವೋ ಅದನ್ನೇ ಫೈನಲ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಸುರ್ಜೇವಾಲಾ ಅವರ ಮುಂದೆ ಮತ್ತೊಮ್ಮೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಉಸ್ತುವಾರಿ ಸುರ್ಜೇವಾಲಾರನ್ನ ಭೇಟಿಯಾಗಿ ಸಿಎಂ ಮತ್ತು ಡಿಸಿಎಂ ಹೇಗಾದ್ರೂ ಮಾಡಿ ಎಂಎಲ್ಸಿ ಪಟ್ಟಿಯನ್ನು ಫೈನಲೈಸ್ ಮಾಡಿಸಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರೆ. ಆದರೆ ಇವತ್ತಾದ್ರೂ ಫೈನಲ್ ಆಗುತ್ತಾ ಇಲ್ವಾ ಅನ್ನೋದು ಪ್ರಶ್ನೆ ಆಗಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಮಾತಾಡಿ ರಾಹುಲ್ ಗಾಂಧಿ ಅವರ ಗಮನಕ್ಕೆ ತಂದು ಆಮೇಲೆ ಫೈನಲೈಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಅದು ಯಾಕೋ ಗೊತ್ತಿಲ್ಲ, ತಡವಾಗ್ತಾ ಇದೆ. ಕೆಲವರ ಹೆಸರನ್ನ ಪಟ್ಟಿಯನ್ನ ಕಳಿಸ್ದಾಗ್ಲೇನೆ ಬೇಡ ಅನ್ನುವಂಥ ಮಾತು ಕೇಳಿ ಬಂದಿದೆ. ಕೆಲವರು ಯಾವುದೇ ಕಾರಣಕ್ಕೂ ಈ ಆಯ್ಕೆ ಒಪ್ಪಲ್ಲ, ಬದಲಾವಣೆ ಆಗಬೇಕು ಅಂತ ಬೇಡಿಕೆಯನ್ನ ಇಟ್ಟಿದ್ರು. ಇವ್ರ ಹಿಂದೆನೆ ಲಾಭಿ ಮಾಡೋರು ಕೂಡ ಹೋಗಿದ್ದಾರೆ. ನಮ್ಮನ್ನು ಆಯ್ಕೆ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಅದಕ್ಕೆ ಒಂದಷ್ಟು ಜನರ ಹೆಸರನ್ನ ಬಿಡಿ ಅಂತ ಹೇಳಿದ್ರು ಕೂಡ ಸಿಎಂ ಡಿಸಿಎಂ ಬಿಡೋದಕ್ಕೆ ರೆಡಿ ಇರಲಿಲ್ಲ. ಹಾಗಾಗಿ ಇವತ್ತು ಮತ್ತೆ ಮಾತುಕತೆಯನ್ನ ನಡೆಸಿದ್ದಾರೆ. ಇವತ್ತಾದ್ರೂ ಫೈನಲೈಸ್ ಮಾಡ್ತಾರಾ, ಇವತ್ತೇ ಅಧಿಕೃತವಾಗಿ ಅನೌನ್ಸ್ ಮಾಡ್ತಾರಾ ಅನ್ನೋದೊಂದು ಪ್ರಶ್ನೆ ಇದೆ. ಬಹುದಿನಗಳ ಬೇಡಿಕೆ, ಕಾಯ್ತಾ ಇದ್ದಾರೆ. ಇವತ್ತು ಅನೌನ್ಸ್ ಮಾಡ್ತಾರೆ, ನಾಳೆ ಅನೌನ್ಸ್ ಮಾಡ್ತಾರೆ ಅಂತ. ಆದರೆ ಅದು ಮುಂದಕ್ಕೆ ಹೋಗ್ತಾನೇ ಇದೆ. ಹಾಗಾಗಿ ಸಿಎಂ ಮತ್ತು ಡಿಸಿಎಂ ಪದೇ ಪದೇ ದೆಹಲಿಗೆ ಹೋಗೋದು, ಮಾತುಕತೆ ಮಾಡೋದು, ವಾಪಸ್ ಬರೋದು, ಈ ಥರದೊಂದು ಪರಿಸ್ಥಿತಿ ಸದ್ಯ ಕಾಂಗ್ರೆಸ್ನಲ್ಲಿ ಇದೆ. ಆದರೆ ಇದೀಗ ದೆಹಲಿಯಲ್ಲಿರುವಂಥ ಉಭಯ ನಾಯಕರುಗಳು ಈ ಪಟ್ಟಿಯನ್ನು ಫೈನಲೈಸ್ ಮಾಡಿಸ್ಕೊಂಡು ಅಧಿಕೃತವಾಗಿ ಅನೌನ್ಸ್ ಮಾಡಿಸ್ಕೊಂಡೇ ಬರ್ತಾರಾ ಅನ್ನೋದೊಂದು ಪ್ರಶ್ನೆ ಇದೆ. ಸುರ್ಜೇವಾಲಾ ಅವರೇನೋ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆಗೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವ್ರ ಜೊತೆಗೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಇಬ್ಬರು ನಾಯಕರುಗಳು ಒಪ್ಪಬೇಕು, ಆಮೇಲೆ ಅಧಿಕೃತವಾಗಿ ಅನೌನ್ಸ್ ಮಾಡಬೇಕು. ಇನ್ನು ಕೆಲವರು ಯಾವುದೇ ಕಾರಣಕ್ಕೂ ಇವರನ್ನೇ ಫೈನಲೈಸ್ ಮಾಡಬೇಡಿ, ರೇಸ್ನಲ್ಲಿ ನಾವೂ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಯಾರನ್ನ ಆಯ್ಕೆ ಮಾಡ್ತಾರೆ, ಯಾವ ಪಟ್ಟಿಯನ್ನು ಫೈನಲೈಸ್ ಮಾಡ್ತಾರೆ, ಇವತ್ತೇ ಫೈನಲೈಸ್ ಮಾಡ್ತಾರೋ, ಇನ್ನೂ ಒಂದು ವಾರ, 15 ದಿನ, 1 ತಿಂಗಳು ಮುಂದಕ್ಕೆ ಹೋಗುತ್ತೋ ಪ್ರಶ್ನೆಗಳಿದೆ.